ತುಮಕೂರಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಅನ್ನು ವಿರೋಧಿಸಿ ಆಗ್ತಾ ಇರುವಂತಹ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಮತ್ತೆ ಜೋರಾಗ್ತಾ ಇದೆ ಹೇಮಾವತಿ ಕೆನಾಲ್ನ ಕಿಚ್ಚು. ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು, ನೀರು ಹಂಚಿಕೆನೇ ಇದ್ರಲ್ಲಿ ಅವೈಜ್ಞಾನಿಕ ಆಗ್ಬಿಡುತ್ತೆ, ಅನ್ಯಾಯ ನಮಗಾಗುತ್ತೆ ಅನ್ನೋದು ಅವರ ಆಕ್ರೋಶ. ನಿಷೇಧಾಜ್ಞೆ ಜಾರಿಗೆ ರೈತರು ತೀವ್ರ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದಬ್ಬಾಳಿಕೆ ಮಾಡಿದ್ರೆ ನಾವು ಹೆದರೋ ಜನ ಅಲ್ಲ ಅಂತ ಇವರು ಕೂಡ ಪ್ರತಿ ಸವಾಲನ್ನು ಹಾಕ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಬಟ್ ನೀರನ್ನ ಕೊಡಲ್ಲ ನಾವು. ರಾಮನಗರಕ್ಕೆ ನೀರು ಬಿಡುಗಡೆ ಮಾಡೋದಕ್ಕೆ ಅವ್ರ ಜಮೀನಲ್ಲ, ಇದು ನಮ್ಗಳ ಜಮೀನು ಅಂತ ಆಕ್ರೋಶ. ಮನವೊಲಿಸೋದಕ್ಕೆ ಪ್ರಯತ್ನವನ್ನ SP ಕೂಡ ಬಂದ್ ಮಾಡ್ತಾ ಇದ್ದಾರೆ. ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಸ್ಪಾಟ್ ಅಲ್ಲಿದ್ದಾರೆ. ಎಷ್ಟೇ ಯಾರೇ ಯಾವ ರೀತಿ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು, ಯಾವುದೂ ಸಾಧ್ಯ ಆಗ್ತಾ ಇಲ್ಲ. ರಸ್ತೆಯಲ್ಲೇ ಕೂತ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇನ್ ಕೆಲವರು ಪಾದಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಸರ್, ತುಮಕೂರು ಜಿಲ್ಲೆ ರೈತರಿಗೆ, ಗುಬ್ಬಿ ತಾಲೂಕಿನ ರೈತರಿಗೆ ಜೀವ ಸರ್, ಇದು ಜೀವ ನದಿ, ಜೀವ ತಕೊಂಡು ಹೋಗಕ್ಕೆ ಕಾನೂನನ್ನ ಸರ್ಕಾರ ಐತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾದಂಗೆ 144 ಸೆಕ್ಷನ್ ಜಾರಿ ಮಾಡಿಬಿಟ್ಟು ಇವತ್ತ ಹೋರಾಟ ಹತ್ತಿಕ್ಕ ಕೆಲಸ ಮಾಡ್ತಾವ್ರೆ. ಇದೇ ಜನ ಇವತ್ ಸಾಯ್ತೀವಿ ಅಷ್ಟೇ, ಮುಂದೊಂದಿನ ನೀರಿಲ್ದೆ ಸಾಯದ. ಇವತ್ ಪ್ರಾಣ ಕೊಡಕ್ ಸಿದ್ಧ ಇದೀವಿ. ಈ ಪೊಲೀಸ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ. ಅಲ್ಲಿ ಯಾರೋ ಪೊಲೀಸ್ ಸ್ಟೇಷನ್ ಬೆಂಕಿ ಇಕ್ದವ್ರದೆಲ್ಲ ಕೇಸ್ಗಳನ್ನ ಅಮಾನತ್ ಮಾಡ್ತಾವ್ರೆ. ಈ ಬಡ ರೈತರ ಮೇಲೆ ಇಟ್ಕೊಳಕ್ ಬಂದವ್ರೆ. ನಮ್ಮ ನೀರು, ನಮ್ಮ ಹಕ್ಕು ಹೋರಾಟ, ಇದು ನಮ್ಮ ರಕ್ತ ಅಲ್ಲ, ನಮ್ ಜೀವ ಬೇಕಾದ್ರೂ ಕೊಡ್ತೇವೆ. ನಮ್ ಪೊಲೀಸ್ ನಮ್ಮನ್ನ ಇಲ್ಲೇ ಗುಂಡಿ ತಗೊಂಡ್ ಮುಚ್ಚಲಿ, ಪೊಲೀಸ್ ಇಷ್ಟನೇ ಕೇಳ್ತೀನಿ. ಯಾಕೆ ನಾವು ಶಾಂತಿಯುತ ಹೋರಾಟ ಮಾಡ್ತಾ ಇರೋದು? ನಮಗೆ ನೀರಿಲ್ಲ, ರಾಮನಗರಕ್ಕೆ ನೀರು ತಗೊಂಡೋಗ್ಬೇಕು ಅಂದ್ರೆ ಬೇರೆ ಎಲ್ಲೂ ಜಾಗ ಇರಲಿಲ್ಲ ಅವ್ರಿಗೆ, ಬೇರೆ ಅಲ್ಲೂ ಜಾಗನೇ ಸಿಕ್ಲಿಲ್ವಾ ಡಿಕೆ ಶಿವಕುಮಾರ್ ಅವ್ರಿಗೆ? ಇಲ್ಲೇ ನೀರು ನಮ್ಗೆ ಇರಿಗೇಷನ್ ಕೊಟ್ಟವ್ರ ನೀರು, ಇರಿಗೇಷನ್ ಇಲ್ಲ, ಕುಡಿಯಕ್ ನೀರಿಲ್ಲ. ತುಮಕೂರು ಬೆಳೀತಾ ಐತೆ, ನೀರು ಎಲ್ಲಿಂದ ಕೊಡ್ತಾರೆ ಕುಡಿಯಕ್ ನೀರು? ಇವತ್ತು ತುಮಕೂರು 5 ವರ್ಷಕ್ಕೆ ಡಬಲ್ ಆಗ್ತಾ ಐತೆ, ಕುಡಿಯಕ್ ನೀರು ಸಿಗ್ತಾ ಇಲ್ಲ ತುಮಕೂರಿನಲ್ಲಿ. ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಈ ನೀರು ಬಿಡಲ್ಲ. ನಮ್ ಪ್ರಾಣ ಬೇಕಾದ್ರೂ ಕೊಟ್ಟೆವು, ರಕ್ತ ಅಲ್ಲ ಪ್ರಾಣ ಬೇಕಾದ್ರೂ ಕೊಡ್ತೇವೆ, ನೀರು ಮಾತ್ರ ಬಿಡಲ್ಲ. ನಮ್ ಹೋರಾಟ ನೀರಿಗೆ, ನೀರಿನ ಬಿಟ್ಟರೆ ಇನ್ಯಾವುದಕ್ಕೂ ಅಲ್ಲ ನಮ್ ಹೋರಾಟ. ನಾವು ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ತುಮಕೂರು ಜಿಲ್ಲೆಯಿಂದಲೇ ಬುನಾದಿ ಬರಿತೀವಿ. ಏನು ನೀರು ರಾಮನಗರ ಏನ್ ಬೇರೆ ಇಲ್ಲ, ರಾಮನಗರಕ್ಕೆ ನೀರು ತಗೊಂಡೋಗ್ಲಿ ಏನ್ ಬೇಡ ಅನ್ನಲ್ಲ. ಅದನ್ನ ಕುಣಿಗಲ್ಲಿಂದ ಮುಂದೆ ಎಕ್ಸ್ಪ್ರೆಸ್ ಕೆನಾಲ್ ಹೋಗಿದೆ, ಆ ಮುಂದೆ ಮಾಡ್ಕೊಂಡು ಹೋಗ್ಲಿ ಅನ್ನೋದು ನಂಬಿದ್ದು. ಇಲ್ಲಿ ಅಡ್ಡ ಮಧ್ಯದಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ಕೊಂಡು ಹೋಗಕ್ಕೆ ಕಾನೂನು ರೀತಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇಲ್ಲ, ಕಾನೂನು ವಿರುದ್ಧವಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾವುದಕ್ಕೂ ಲೀಗಲ್ ಆಗಿಲ್ಲ. ಅದೇನು ಮುಕ್ತವಾಗಿ ಮಾತಾಡಬೇಕು, ಪರಿಹಾರ ಕೊಡಬೇಕು. ಸರ್, ನಾವು ಈಗ ಇಷ್ಟು ಜನ ಗುಬ್ಬಿ ತಾಲೂಕಿನ ಎಲ್ಲಾ ರೈತರು ಸೇರ್ಕೊಂಡಿರೋದು, ಬರೀ ಗುಬ್ಬಿ ತಾಲೂಕಿನವ್ರು ಬಂದಿದೀವಿ. ಇನ್ನ ತುರುವೇಕೆರೆಯವರು, ಶಿರಾ ತಾಲೂಕಿನವರು, ಚಿಕ್ಕನಾಯಕನಹಳ್ಳಿಯವರು, ಕುಣಿಗಲ್ನವರು ಎಲ್ಲಾ ತಾಲೂಕಿನ ಜನ ಬಂದ್ರೆ ಇವ್ರು ಏನು ಮಾಡಕ್ಕಾಗಲ್ಲ, ಅಷ್ಟು ಜನಸಂಖ್ಯೆ ಇದೆ. ನಮ್ಮ ರಕ್ತ, ಒಂದೊಂದು ರಕ್ತನೂ ಕೊಡಕ್ಕೆ ನಾವು ರೆಡಿ ಇದೀವಿ. ನೀರಿಗೋಸ್ಕರ, ನೀರಿಗಾಗಿ ನಾವು ರಕ್ತವನ್ನು ಕೊಡಕ್ಕೂ ರೆಡಿ ಇದೀವಿ. ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲ್ಲ. ಈಗಿನ ನೀರು ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ಆಗ್ತಾ ಇಲ್ಲ. ಈಗ ಬರ್ತಾರ ನೀರು ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ಆಗ್ತಾ ಇಲ್ಲ. ಅದರಲ್ಲಿ ಮುಂದಕ್ಕೆ ನೀವು ನೀರು ಕೊಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ರೈತರ ಹಕ್ಕು. ಗೋವಿಂದರಾಜ್ ಸರ್ ಬಂದ್ರ? ಗೋವಿಂದರಾಜ್ ಅವರು ನೋಡಿ, ಅಲ್ಲಿ ತುಮಕೂರು ಗ್ರಾಮಾಂತರದ MLA ಸುರೇಶ್ ಗೌಡ್ರು ಕೂತಿದ್ದಾರೆ, ಅಲ್ಲಿ ಧರಣಿ ಕೂತ್ಕೊಂಡ್ ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಕಾಮಗಾರಿ ನಡೆಸೋದಕ್ಕೆ ಬಿಡಲ್ಲ ಅಂತ ಅವರ ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಮಾಡಲಾಗ್ತದೆ. ಸಾವಿರಾರು ಜನ ರೈತರು ಇವತ್ತು ಭಾಗವಹಿಸಿದ್ದಾರೆ. ಈ ಪ್ರತಿಭಟನೆ ನಿಲ್ಲಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಈ ಭಾಗದ ರೈತರು ನಿರ್ಧಾರ ಮಾಡಿದ್ದಾರೆ. ಇವತ್ತು ಸರ್ಕಾರ 144 ಸೆಕ್ಷನ್ ಜಾರಿ ಮಾಡಿದೆ. ನಾವು ಸರ್ಕಾರ ನಿಯಮಗಳನ್ನು ಮಾಡುತ್ತೆ. ಯಾವಾಗ ರೈತ ವಿರೋಧಿ ನಿಯಮಗಳನ್ನು ಮಾಡ್ತಾರೆ ಅದನ್ನು ರೈತರು ಮುರಿತಾರೆ. ರೈತರಿಗೆ ಅನ್ಯಾಯ ಆದಾಗ ಸರ್ಕಾರಗಳಿರೋದು ರೈತರ ಪರ ನಿಲ್ಲೋದಕ್ಕೆ, ರೈತರ ಧ್ವನಿಯನ್ನು ಕೇಳಿ ನಿರ್ಣಯ ಮಾಡಬೇಕು. ಆದರೆ ಏಕಾಏಕಿ ಇವತ್ತು 10 ತಾಲೂಕುಗಳಿಗೆ ನೀರನ್ನು ಕಡಿತ ಮಾಡಿ ಒಂದೇ ಒಂದು ರಾಮನಗರ ಜಿಲ್ಲೆಗೆ ತಗೊಂಡು ಹೋಗೋದಕ್ಕೆ ನಮ್ಮದು ತೀವ್ರ ವಿರೋಧ ಇದೆ. ನಾನು ಇವತ್ತು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. SP ಅವ್ರಿಗೂ ಮನವಿ ಮಾಡ್ತಾ ಇದ್ದೇವೆ, DC ಅವ್ರಿಗೂ ಮನವಿ ಮಾಡ್ತಿದ್ದೇವೆ. 2 ವರ್ಷದ DC ಆಫೀಸ್ ಮುಂದೆ ಧರಣಿ, ಪಾದಯಾತ್ರೆ ಆಯಿತು. ನಿಟ್ಟೂರಿಂದ ಗುಬ್ಬಿಯಿಂದ ನಿಟ್ಟೂರಿಂದ DC ಕಚೇರಿ, ಪರಮೇಶ್ ಸಾಹೇಬ್ರ ಮನೆ ಗಲಾಟೆ ಮಾಡಾಯ್ತು. ನಾವು ಅವ್ರ ಮನೆ ಮುಂದೆ ಹೋರಾಟ ಮಾಡ್ದೋ, ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡ್ದೋ, ಧರಣಿ ಕೂತ್ಕೊಂಡು ಏನೇ ಆದರೂ ಸರ್ಕಾರ ಸವಾಲಾಗಿ ತಗೊಂಡು ಹೋಗ್ತೀನಿ ಅಂದ್ರೆ ಇವತ್ತು ರೈತರು ಬೀದಿಗೆ ಬಂದಿದ್ದೇವೆ. ಅದರಿಂದ ಇದು ರೈತರಿಗೆ ಒಂದು ಮರಣ ಶಾಸನ. ಇದು ಕೂಡಲೇ ಈ ಯೋಜನೆಯನ್ನ ರದ್ದು ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಅನೇಕ ದಿನಗಳಿಂದ
ಈ ಒಂದು ಲಿಂಕ್ ಕೆನಾಲ್ ವಿರುದ್ಧವಾಗಿ ನಾವು ಹೋರಾಟವನ್ನು ಜಾತ್ಯತೀತವಾಗಿ ಇವತ್ತು ರೈತರ ಸಂಘಟನೆ ಜೊತೆ ಮಾಡ್ತಾ ಇದ್ದೇವೆ. ಸರ್ಕಾರ ಇದ್ಯಾವುದಕ್ಕೂ ಗಮನ ಕೊಡ್ದಲೆ ಅವ್ರದೇ ಆದ ಉದ್ದಟತನದಿಂದ ಈ ಕಾರ್ಯವನ್ನು ಮಾಡ್ತಾ ಇದೆ. ಇದು ತುಮಕೂರು ಜಿಲ್ಲೆಗೆ ಮರಣ ಶಾಸನ ಆಗಲಿದೆ. ಆ ಕಾರಣ ಕುಡಿಯೋ ನೀರಿಗೂ ಕೂಡ ತೊಂದರೆ ಆಗೋಂಥ ಪರಿಸ್ಥಿತಿ ಮುಂದುವರಿಯುತ್ತೆ. ಆ ಕಾರಣಕ್ಕೆ ಈ ಕೂಡಲೇ ಸರ್ಕಾರ ಈ ಒಂದು ಯೋಜನೆಯನ್ನು ನಿಲ್ಲಿಸಬೇಕು. ಏನು ಚಾನಲ್ ಮುಖಾಂತರ ಹೋಗ್ತಾ ಇದೆ, 3 TMC ನೀರು ಅವರಿಗೆ ರಿಕ್ವೈರ್ಮೆಂಟ್ ಇದೆ, ಅದನ್ನು ಕೊಡೋದಕ್ಕೆ ಚಾನಲ್ ಮುಖಾಂತರ ಅವಕಾಶ ಇದೆ. ಅದನ್ನು ಮಾಡಿ ಈ ಒಂದು ಎಕ್ಸ್ಪ್ರೆಸ್ ಕೆನಾಲನ್ನು ಈ ಕೂಡಲೇ ಸ್ಥಗಿತಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನು ಇವತ್ತು ಸಾವಿರಾರು ರೈತರು ಸೇರಿ ಇವತ್ತು ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಈ ಒಂದು ಕಾಮಗಾರಿ ನಿಲ್ಲಿಸೋದ್ರಲ್ಲಿ ಯಾವುದೇ ಚಿಂತನೆ ಮಾಡ್ತಾ ಇಲ್ಲ. ಈ ಒಂದು ಹೋರಾಟ ಇನ್ನು ಉಗ್ರವಾದ ಒಂದು ಸ್ವರೂಪವನ್ನು ಕೂಡ ತೆಗೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ನಾವು ತುಮಕೂರು ಜಿಲ್ಲೆಯ ಜನ ಈ ಒಂದು ಎಕ್ಸ್ಪ್ರೆಸ್ ಲಿಂಕ್ಗಳನ್ನು ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮನವಿಯನ್ನು ಇವತ್ತು ನಾವು ಸರ್ಕಾರದ ಮುಂದೆ ಮಾಡ್ತಾ ಇದ್ದೀವಿ. ಶಾಸಕರು ಹೇಳಿದ್ದನ್ನ ಕೂಡ ಕೇಳಿಸ್ಕೊಳ್ತಾ ಇದ್ರಿ ನೀವು. ಸುರೇಶ್ ಗೌಡ್ರು ಹೇಳ್ತಾ ಇದ್ರು 10 ತಾಲೂಕಿನ ಜನರ ನೆಮ್ಮದಿ ಹಾಳಾಗತ್ತೆ ಇಲ್ಲಿ ಅಂತ ಅವ್ರು ಹೇಳ್ತಾ ಇದ್ರು. ಕಾರಣ 96 ಕಿಲೋಮೀಟರ್ ಭಾಗದ ಉದ್ದಕ್ಕೂ ಕೂಡ ಹೇಮಾವತಿ ನೀರಿನ ಎಫೆಕ್ಟ್ ಆಗುತ್ತೆ ತುಮಕೂರು ಭಾಗದಲ್ಲಿ, ಆಯ್ತಾ. ಸೊ ಈ 96 ಕಿಲೋಮೀಟರ್ 901 ಕ್ಯೂಸೆಕ್ ನೀರನ್ನು ಹಂಚಿಕೆ ಮಾಡ್ತೀವಿ ಅಂತ ಪ್ರಾಧಿಕಾರ ಹೇಳ್ತು. ಆದರೆ ಕುಣಿಗಲ್ ಒಂದು ಭಾಗಕ್ಕೆ ಈ ಕಾಮಗಾರಿ ಏನಾದರೂ ಅಸ್ತಿತ್ವಕ್ಕೆ ಬಂದ್ರೆ 386 ಕ್ಯೂಸೆಕ್ ನೀರು ಒಂದೇ ಒಂದು ಕುಣಿಗಲ್ ಭಾಗವನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹರಿಯುತ್ತೆ. ಆಮೇಲೆ ಅಲ್ಲಿಂದ ಮಾಗಡಿಗೆ ಹೋಗುತ್ತೆ. ಉಳಿದ 5-6 ತಾಲೂಕುಗಳ ಜನ ನೆಮ್ಮದಿ ಹಾಳಾಗುತ್ತೆ. ಸೊ ಯಾವುದೇ ಕಾಮಗಾರಿ ಆದರೂ ಅಷ್ಟೇ ಎಲ್ಲರಿಗೂ ಕೂಡ ಅದು ವರ ಆಗಬೇಕಾಗಿತ್ತು. ಬಟ್ ಒಂದು ವೇಳೆ ಈ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಏನಾದರೂ ಕಾಮಗಾರಿ ಶುರುವಾದರೆ ನಮಗೆ ಶಾಪ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಅಂತಿದ್ದಾರೆ. ರೈತರು ಇವತ್ತು ಸಾವಿರಾರು ಜನ ರೈತರು ಭಾಗವಹಿಸಿದ್ದಾರೆ. ಈ ಪ್ರತಿಭಟನೆ ನಿಲ್ಲಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಈ ಭಾಗದ ರೈತರು ನಿರ್ಧಾರ ಮಾಡಿದ್ದಾರೆ. ಇವತ್ತು ಸರ್ಕಾರ 144 ಸೆಕ್ಷನ್ ಜಾರಿ ಮಾಡಿದೆ. ನಾವು ಸರ್ಕಾರ ನಿಯಮಗಳನ್ನು ಮಾಡುತ್ತೆ. ಯಾವಾಗ ರೈತ ವಿರೋಧಿ ನಿಯಮಗಳನ್ನು ಮಾಡ್ತಾರೆ ಅದನ್ನು ರೈತರು ಮುರಿತಾರೆ. ರೈತರಿಗೆ ಅನ್ಯಾಯ ಆದಾಗ ಸರ್ಕಾರಗಳಿರೋದು ರೈತರ ಪರ ನಿಲ್ಲೋದಕ್ಕೆ, ರೈತರ ಧ್ವನಿಯನ್ನು ಕೇಳಿ ನಿರ್ಣಯ ಮಾಡಬೇಕು. ಆದರೆ ಏಕಾಏಕಿ ಇವತ್ತು 10 ತಾಲೂಕುಗಳಿಗೆ ನೀರನ್ನು ಕಡಿತ ಮಾಡಿ ಒಂದೇ ಒಂದು ರಾಮನಗರ ಜಿಲ್ಲೆಗೆ ತಗೊಂಡು ಹೋಗೋದಕ್ಕೆ ನಮ್ಮದು ತೀವ್ರ ವಿರೋಧ ಇದೆ. ನಾನು ಇವತ್ತು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. SP ಅವ್ರಿಗೂ ಮನವಿ ಮಾಡ್ತಾ ಇದ್ದೇವೆ, DC ಅವ್ರಿಗೂ ಮನವಿ ಮಾಡ್ತಿದ್ದೇವೆ. 2 ವರ್ಷದ DC ಆಫೀಸ್ ಮುಂದೆ ಧರಣಿ, ಪಾದಯಾತ್ರೆ ಆಯಿತು. ನಿಟ್ಟೂರಿಂದ ಗುಬ್ಬಿಯಿಂದ ನಿಟ್ಟೂರಿಂದ DC ಕಚೇರಿ, ಪರಮೇಶ್ ಸಾಹೇಬ್ರ ಮನೆ ಗಲಾಟೆ ಮಾಡಾಯ್ತು. ನಾವು ಅವ್ರ ಮನೆ ಮುಂದೆ ಹೋರಾಟ ಮಾಡ್ದೋ, ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡ್ದೋ, ಧರಣಿ ಕೂತ್ಕೊಂಡು ಏನೇ ಆದರೂ ಸರ್ಕಾರ ಸವಾಲಾಗಿ ತಗೊಂಡು ಹೋಗ್ತೀನಿ ಅಂದ್ರೆ ಇವತ್ತು ರೈತರು ಬೀದಿಗೆ ಬಂದಿದ್ದೇವೆ. ಅದರಿಂದ ಇದು ರೈತರಿಗೆ ಒಂದು ಮರಣ ಶಾಸನ. ಇದು ಕೂಡಲೇ ಈ ಯೋಜನೆಯನ್ನ ರದ್ದು ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಕೂಡಲೇ ಈ ಕಾಮಗಾರಿಯನ್ನು ನಿಲ್ಲಿಸಬೇಕು. ಅದೊಂದೇ ಡಿಮ್ಯಾಂಡ್, 1 ಲೈನ್ ಡಿಮ್ಯಾಂಡ್ ನಮ್ಮದು. ಕಾಮಗಾರಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ನಾವು ನಿಲ್ಲಿಸಲ್ಲ. ಆಮೇಲೆ ಯಾವುದೇ ಮನವೊಲಿಕೆಗೂ ನಾವು ಬಗ್ಗಲ್ಲ ಅನ್ನೋದನ್ನ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತಹ ಶಾಸಕರುಗಳು ಹೇಳ್ತಾ ಇದ್ದಾರೆ. ಕಾಮಗಾರಿ ಶುರುವಾಗೋದ್ರಿಂದ ನಮಗೆ ಶಾಪ ಆಗುತ್ತೆ. ಪ್ರಮುಖವಾಗಿ ತುಮಕೂರು ಗ್ರಾಮಾಂತರ, ತುಮಕೂರು ನಗರ ಭಾಗ, ತುರುವೇಕೆರೆ, ಗುಬ್ಬಿ ಇಲ್ಲೆಲ್ಲ ಕೂಡ ಜನ ನೆಮ್ಮದಿಯನ್ನು ಕಳ್ಕೊಳ್ಬೇಕಾಗತ್ತೆ. ರೈತಾಪಿ ವರ್ಗಕ್ಕೆ ಅನ್ಯಾಯ ಆಗತ್ತೆ ಅನ್ನೋದು ಇವತ್ತು ಹೋರಾಟ ಮಾಡ್ತಾ ಇರೋರ್ದು ವಾದ ಆಗ್ತಾ ಇದೆ. ಹಾಗಾಗಿ ಈ ಕಾಮಗಾರಿಯನ್ನು ನಾವು ನಿಲ್ಲಿಸಲೇಬೇಕು. ಆಮೇಲೆ ನಮ್ಮ ಯಾರ್ದು ಕೂಡ ಸಮ್ಮತಿ ಇಲ್ಲದೆ ನಮ್ಮ ಭಾಗದಲ್ಲಿ ಹೆಂಗೆ ನೀವು ಕೆನಾಲ್ಗಳ ಮೂಲಕ ನಿಮಗೆ ಬೇಕಾದ ಕಡೆಗಳಲ್ಲಿ ನೀರು ಹರಿಸ್ಕೊಳ್ತೀರಾ? ಕುಣಿಗಲ್ಗೆ ಹೆಂಗೆ 386 ಕ್ಯೂಸೆಕ್ ನೀರನ್ನು ಹರಿಸ್ತೀರಾ ನೀವು? ಅದಾದ ನಂತರ ಮಾಗಡಿಗೆ ಹೆಂಗೆ ತಗೊಂಡು ಹೋಗ್ತೀರಾ ಅನ್ನೋದು ಇಷ್ಟು ಜನ ಸೇರಿರೋರ್ದು ಎಲ್ರದ್ದು ಕೂಡ ಪ್ರಶ್ನೆ. ನಮ್ಮನ್ನು ಕನ್ವಿನ್ಸು ಮಾಡಿಲ್ಲ, ನಮ್ಮನ್ನು ಕೇಳೂ ಇಲ್ಲ. ಆಮೇಲೆ ನಮ್ಮ ವಿರೋಧ ಇದೆ ಅಂತ ಗೊತ್ತಿದ್ರು ಕೂಡ ಕಾಮಗಾರಿ ಯಾವ ಪುರುಷಾರ್ಥಕ್ಕೆ, ಯಾರಿಗೆ ಲಾಭ ಇದು ಅಂತ ನೇರವಾಗಿ ಸಿಟ್ಟನ್ನು DCM DK ಶಿವಕುಮಾರ್ ಕಡೆಗೆ ವ್ಯಕ್ತಪಡಿಸ್ತಿದ್ದಾರೆ.
ದೇಶ